ನಿರ್ಣಾಯಕವಾಗಿರುವಂಥ ಕಾರ್ಯಾಚರಣೆ. ಮುಂದಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಆತ ತನ್ನ ಪಶ್ಚಾತ್ತಾಪದಲ್ಲಿ ಉಲ್ಲೇಖ ಮಾಡಿರುವಂಥ ಒಂದಿಷ್ಟು ಘನಘೋರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಆ ಜಾಗಗಳನ್ನು ಮಾರ್ಕ್ ಮಾಡುವಂಥದ್ದಾಗಲಿ ಅದರ ಉತ್ಖನನ ನಡೀಲಿಲ್ಲ. ಅದಕ್ಕೂ ಮುನ್ನ ಈ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತದ ಜಾಗಗಳನ್ನೇ ಮಾರ್ಕ್ ಮಾಡಿದ್ರು. 13 ಸ್ಪಾಟ್ಗಳ ಪೈಕಿ ಈಗಾಗಲೇ 10ರವರೆಗೂ ಉತ್ಖನನ ಆಗಿದೆ. ಇನ್ನುಳಿದಂತೆ 11, 12 ಮತ್ತು 13 ಬಹಳ ನಿರ್ಣಾಯಕವಾಗಿರುವಂತಹ ಜಾಗಗಳು. ಇಲ್ಲೇನಾದರೂ ಕಳೆ ಬರ ಸಿಗುತ್ತಾ ಅಥವಾ ಸಿಗದೆ ಹೋದರೆ ಮುಂದಿನ ಗತಿ ಏನು ಅನ್ನುವಂಥದ್ದು ಈಗ ಎಲ್ಲರಲ್ಲಿರುವಂಥ ಪ್ರಶ್ನೆ. ದೃಶ್ಯದಲ್ಲಿ ಗಮನಿಸಬಹುದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ದೂರುದಾರ ಸಹಿತ SIT ಹಾಗೂ ಪುತ್ತೂರು ASC ಸ್ಟೆಲ್ಲಾ ವರ್ಗೀಸ್ ಅವರು ಈ ಸ್ಪಾಟಿಗೆ ಬರಲಿಕ್ಕಿದ್ದಾರೆ. ಸೊ ಇವತ್ತು ಸ್ವಲ್ಪ ಕಾರ್ಯಾಚರಣೆಯನ್ನು ಬೇಗನೆ ಆರಂಭ ಮಾಡುವಂಥ ಲಕ್ಷಣಗಳು ಇದೆ. ಆದರೆ ಈ ನಡುವೆ ಮೊನ್ನೆ ಒಬ್ಬರು ದೂರುದಾರರು ಬಂದರು, ಜಯಂತಿ ಅನ್ನುವಂಥವ್ರು ಬಂದು ನಾನು ಈ ಥರ ಘಟನೆಗಳನ್ನು ನೋಡಿದ್ದೀನಿ, ನಾನೊಬ್ಬ ಸಾಕ್ಷಿ ದೂರುದಾರ, ನನ್ನ ಹತ್ರ ಸಾಕ್ಷಿಗಳು ಇದ್ದಾರೆ, ಅವ್ರನ್ನ ಇವತ್ತು ಕರ್ಕೊಂಡ್ಬರ್ತೀನಿ. ಈ ಹಿಂದೆ 15 ವರ್ಷಗಳ ಹಿಂದೆ ಇದೇ ಮಾದರಿ ಒಂದು ಜಾಗದಲ್ಲಿ ಒಂದು ಹೆಣವನ್ನು ಹೂತು ಹಾಕಲಾಗಿದೆ. ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿರಲಿಲ್ಲ. ಮೃತದೇಹಕ್ಕೆ ಕೊಡಬೇಕಾದಂಥ ಕನಿಷ್ಠ ಗೌರವಗಳನ್ನು ಕೂಡ ನೀಡದೆ ಅದೇ ಥರ ದಫನ ಮಾಡಿದ್ರು, ಗೌಪ್ಯವಾಗಿ ಮಾಡಿದ್ರು ಅನ್ನೋ ರೀತಿಯಲ್ಲ ಹಲವು ಆರೋಪಗಳನ್ನು ಮಾಡಿದರು. ಸೊ ಅವರು ಕೂಡ ಇವತ್ತು SIT ಕಚೇರಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ SIT ಅಧಿಕಾರಿಗಳು ಅವರ ಆರೋಪಗಳನ್ನು ಪರಿಗಣನೆ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಇವತ್ತು ಬರುವಂಥದ್ದು ಸ್ವಲ್ಪ ವಿಳಂಬವಾಗಬಹುದು. ಮತ್ತು ಅವ್ರು ಮಾಡುವಂಥ ಆರೋಪ ಅನಾಮಿಕ ದೂರುದಾರನಿಗೆ ಏನಾದರೂ ಗೊತ್ತಿದೆಯಾ ಅದ್ರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಕೂಡ. ಯಾಕಂದರೆ 15 ವರ್ಷಗಳ ಹಿಂದೆ ಅಂತ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಆತ ಇಲ್ಲಿ ಇದ್ದಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆತನಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕಲೆ ಹಾಕುವ ಸಾಧ್ಯತೆಗಳು ಇದೆ. ಯಾಕಂದರೆ SITಲಿ ಯಾವುದೇ ಬರುವಂಥ ಆರೋಪಗಳು, ಯಾವುದೇ ಟೀಕೆಗಳನ್ನು ಲೈಟಾಗಿ ತೆಗೆದುಕೊಳ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲ ಆರೋಪಗಳಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥ ರೀತಿಯಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಪ್ರತಿ ಘಟನಾವಳಿಗಳಲ್ಲೂ ಕೂಡ ಅದನ್ನು ನಾವು ಗಮನಿಸ್ಬೋದು. ಅದೇ ರೀತಿಯಲ್ಲಿ ಇವತ್ತು ಕೂಡ ಅನಾಮಿಕ ದೂರುದಾರನ ಒಂದು ದೂರಿಗೆ ಅವ್ರು ಯಾವ ಥರ ಸ್ಪಂದಿಸ್ತಾರೆ, ಅದ್ರ ಜೊತೆಗೆ ಇನ್ನೊಬ್ಬರು ದೂರುದಾರರು ಬಂದಿದ್ದಾರೆ, ಅವರೊಟ್ಟಿಗೆ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಸಾಕ್ಷಿಗಳ ಮಾತಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅದನ್ನು ಗಣನೆಗೆ ತೆಗೆದುಕೊಳ್ತಾರ ಅಂತ ಅದೊಂದು ನಿರೀಕ್ಷೆ ಇನ್ನೊಂದು ಕಡೆಯಲ್ಲಿದೆ. ಮತ್ತು ಇನ್ನೊಂದು ಕಡೆಯಿಂದ ನೀತಿ ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವಪೂರ್ಣವಾಗಿರುವಂಥ ಕಾರ್ಯಾಚರಣೆ. 11, 12, 13ರಲ್ಲಿ ಏನೂ ಸಿಗದೆ ಹೋದರೆ ಮುಂದೆ SIT ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲಿರುವಂಥ ಪ್ರಶ್ನೆ. ಒಂದು ಕಡೆಯಿಂದ ಆತಂಕ ಇದೆ, ಕಾರ್ಯಾಚರಣೆ ಎಂಡ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಹೋರಾಟಗಾರರ ಕಡೆಯಿಂದ. ಇನ್ನೊಂದು ಕಡೆಯಿಂದ ಕಾರ್ಯಾಚರಣೆ ಸ್ಥಗಿತವಾಗೋದಿಲ್ಲ, ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಿ ಆತ ಹೇಳಿರುವಂಥ ಆರೋಪಗಳನ್ನು ಒಂದು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ SIT ಕೂಡ ನಿರಾಳವಾಗುತ್ತೆ. ಅಂದರೆ ಕಲ್ಲೇರಿಯ ಶಾಲಾ ಬಾಲಕಿಯ ಹೆಣಹೂತಂತ ಕಥೆಯಾಗಿರ್ಬೋದು, ಮತ್ತು ಒಂದು ಮಹಿಳೆಯ ಆ್ಯಸಿಡ್ನಿಂದ ಸುಟ್ಟ ಮುಖಗಳೊಂದಿಗಿದ್ದಂತಹ ಒಂದು ಮಹಿಳೆಯ ಶವ ಏನಿದೆ ಆ ಮಹಿಳೆಯ ಶವವನ್ನು ಹೂತಿದ್ದೇನೆ ಅನ್ನುವಂತಹ ಜಾಗಗಳ ಪರಿಶೀಲನೆ ಆಗಿರ್ಬೋದು. ಮತ್ತು ಮೊನ್ನೆ ಕೂಡ ಕೆಲವೊಂದಿಷ್ಟು ಖಾಸಗಿ ಜಾಗಗಳ ತನಕ ಆತ ಹೋಗಿ ಕದ ತಟ್ಟಿ ವಾಪಸ್ಸಾಗಿರುವಂಥ ಘಟನೆಗಳು ಕೂಡ ಇದೆ. ಸೊ ಅದರ ಪರಿಶೋಧನೆಯನ್ನು ಕೂಡ SIT ಮಾಡಬಹುದಾದ ಸಾಧ್ಯತೆ ಇದೆ. ಅಂದರೆ ಹೆಚ್ಚುವರಿಯಾಗಿ 2 ಸ್ಪಾಟ್ಗಳು ಉಳ್ಕೊಂಡಿದೆ ನೀತಿ. ಕಲ್ಲೇರಿ ಮತ್ತು ಆ ಮಹಿಳೆಯ ಶವದ ಒಂದು ಸ್ಪಾಟ್ಗಳನ್ನು ಬಿಟ್ಟು ಕೂಡ 2 ಸ್ಪಾಟ್ಗಳು ಉಳಿದಿದೆ. ಯಾಕಂದರೆ ಮಾರ್ಕ್ ಮಾಡುವ ಮೊದಲ ದಿನ 15 ಜಾಗಗಳನ್ನು ಮಾರ್ಕ್ ಮಾಡಬೇಕಾಗಿತ್ತು, 13 ಇಲ್ಲ, ಆದರೆ 2 ಅದು ಖಾಸಗಿ ಜಾಗಗಳು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆ SIT ಅಧಿಕಾರಿಗಳು ಅದನ್ನು ಮಾರ್ಕ್ ಮಾಡಿರಲಿಲ್ಲ. ಮುಂದಕ್ಕೆ ಇಲ್ಲಿ ಸಿಗುವಂಥ ಒಂದು ಆಧಾರದ ಮೇಲೆ ಕೋರ್ಟ್ ಮುಂದೆ ಹೋಗುವಂಥ ನಿರ್ಧಾರವನ್ನು SIT ಮಾಡಿತ್ತು. ಆದರೆ ಇಲ್ಲಿ ಪ್ರಬಲವಾಗಿ ಅಂದರೆ ಮೆಜಾರಿಟಿಯಲ್ಲಿ ಸಿಕ್ಕಿಲ್ಲ, ಕೇವಲ ಒಂದು ಜಾಗದಲ್ಲಿ ಮಾತ್ರ ಸಿಕ್ಕಿರುವುದು, ಸ್ಪಾಟ್ ನಂಬರ್ 6ರಲ್ಲಿ. ಮತ್ತು ಅದರ ಸತ್ಯಾಸತ್ಯತೆಯನ್ನು ಕೆದಕುವಂಥ ಕೆಲಸವನ್ನು ಕೂಡ SIT ಇನ್ನೊಂದು ಟೀಮ್ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ ದಫನ ದಾಖಲೆಯನ್ನು ಪಡೆಯುವಂಥ ಪ್ರಕ್ರಿಯೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ UDR, ಅನುಮಾನಾಸ್ಪದ ಸಾವುಗಳು, ನಿಗೂಢ ಕೊಲೆ ಪ್ರಕರಣಗಳು, ಈ ಥರ ಪ್ರಕರಣಗಳ ಮಾಹಿತಿ, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಈ ಥರ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಅನಾಮಿಕ ನೀಡಿದ ಮಾಹಿತಿ ಆಧಾರದಲ್ಲೂ ಕೂಡ ಅದು ಎಷ್ಟು ವರ್ಷದ ಹಿಂದೆ, ಯಾರ ಮೃತದೇಹ, ಈ ಎಲ್ಲ ಅಂದಾಜು ಮಾಹಿತಿಯನ್ನು ಪಡೆದುಕೊಂಡು FSL ತಜ್ಞರ ಒಂದು ಅಭಿಪ್ರಾಯಗಳನ್ನು ಪಡೆದುಕೊಂಡು ಅವರ ಸರಳ ವಿಶ್ಲೇಷಣೆಯ ಆಧಾರದಲ್ಲಿ ಬಹುತೇಕ ಆ ಕಳೆ ಬರಹದ ಮೂಲ ಯಾವುದು, ಅದು ಯಾರದ್ದು ಕಳೆ ಬರಹ, ಅಸ್ಥಿಪಂಜರ ಯಾರದ್ದು ಅನ್ನುವಂಥ ಒಂದು ರಹಸ್ಯವನ್ನು ಕೆದಕೋದಕ್ಕೆ SIT ಮುಂದಾಗಿದೆ. ಬಹುತೇಕ ಅದರಲ್ಲಿ ಸಫಲವೂ ಕೂಡ ಆಗಿದೆ. ಒಂದು 50% ಅದನ್ನು ಡಿಕೋಡ್ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಇದರೊಂದಿಗೆ ಇವತ್ತು ನಡೀತಾ ಇರುವಂಥ ಕಾರ್ಯಾಚರಣೆಗೂ ಕೂಡ ಸಾಕಷ್ಟು ತಯಾರಿಗಳು ನಡೀತಾ ಇರುವಂಥದ್ದನ್ನು ಗಮನಿಸ್ಬೋದು. ಶಸ್ತ್ರಸಜ್ಜಿತವಾಗಿರುವಂಥ ಪೊಲೀಸರು ಮೊದಲೇ ನಿಯೋಜನೆ ಆಗಿದ್ದರು. ರಾತ್ರಿ ಪಾಳಿಯಲ್ಲಿ ANF ಇಲ್ಲಿ ಭದ್ರತೆಯನ್ನು ನೀಡಿದರೆ, ಬೆಳಗಿನಲ್ಲಿ ರಿಸರ್ವ್ ಪೊಲೀಸ್ ಅವರು ಭದ್ರತೆಯನ್ನು ನೀಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಪರದೆಯನ್ನು ಕಟ್ಟಿದ್ದಾರೆ, ಒಂದು ಸ್ಪಾಟ್ ಮಾತ್ರ ಪರದೆಯಿಂದ ಕಟ್ಟಿಲ್ಲ. ಯಾಕಂದರೆ 11 ಮತ್ತು 12ನ ಒಂದು ಶೋಧ ಕಾರ್ಯದ ಬಳಿಕ ಮುಂದೆ 13 ಹೋಗ್ತಾರೆ. ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶವಗಳನ್ನು ನಾನು ಹೂತಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಆತ ಮಾಹಿತಿಯನ್ನು ನೀಡಿದ್ದ. ಹಾಗಾಗಿ ಇವತ್ತು ಕೂಡ ನಿರೀಕ್ಷೆ ಅಂತೂ ಇದ್ದೇ ಇದೆ. ಇವತ್ತಿನ ಪರೀಕ್ಷೆಯಲ್ಲಿ ಮೇ ಬಿ ಆತ ಗೆಲ್ತಾನ ಸೋಲ್ತಾನ, ಇದು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ನೀತಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರ
ಪರವಾದ ವಕೀಲರು ಮಂಜುನಾಥ್ ಅವರು ಈ ಮನವಿಯನ್ನು ಮಾಡಿದ್ದಾರೆ. ಸೊ ಅವ್ರು ಮಾಡಿರುವಂಥ ಮನವಿಗಳು ಬಹುತೇಕವಾಗಿ SIT ಅದನ್ನು ಈಡೇರಿಸಿದೆ. ಪ್ರಮುಖವಾಗಿ ಹೆಲ್ಪ್ಲೈನನ್ನು ತೆರೆಯುವಂಥದ್ದಾಗಿರಬಹುದು. SIT ಹೆಲ್ಪ್ಲೈನ್ ಒಂದು ಸರ್ಕಾರದ ಮಟ್ಟದಲ್ಲಿ ಅದನ್ನು ಲಾಂಚ್ ಮಾಡಿದ್ದನ್ನು ಕೂಡ ನಾವು ಗಮನಿಸ್ಬೋದು. ಇದು ಅವರ ಮನವಿಯಾಗಿದ್ದು, ಈಗ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಇದನ್ನು ಯೂಸ್ ಮಾಡಿ GPR ಅನ್ನು ಯೂಸ್ ಮಾಡಿ ಆ ಕಳೆ ಬರಹಗಳನ್ನು ಶೋಧ ಮಾಡಿ ಅನ್ನುವಂಥ ರೀತಿಯ ಒಂದು ಮನವಿಯನ್ನು ಅವರು ಮಾಡಿದ್ದಾರೆ. ಆದರೆ ಇವತ್ತಿಗೆ ಅದು ಆಗುವಂಥದ್ದು ಬಹುತೇಕ ಡೌಟ್ ಇದೆ ಮತ್ತು ಅದನ್ನು ಮಾಡಬೇಕಾದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಬಹಳ ಅತ್ಯಾಧುನಿಕ ತಂತ್ರಜ್ಞಾನ, ಅದು ಪರಿಣಿತರ ಅವಶ್ಯಕತೆ ಇರುತ್ತೆ ಮತ್ತು ಅದು ನಮ್ಮ ರಾಜ್ಯದಲ್ಲಿ ಲಭ್ಯತೆ ಅದರದ್ದು ಇದೆಯಾ ಇಲ್ವಾ ಅದನ್ನು ಕೂಡ ನೋಡಬೇಕಾಗುತ್ತೆ ಮತ್ತು ಯಾರು ಅದನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ. ಹಾಗಾಗಿ ಇವತ್ತು ಅದನ್ನು ಮಾಡುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕಂದರೆ ಇವತ್ತು SIT ಏನಾದರೂ 11 ಗಂಟೆ ಹೊತ್ತಿಗೆ ನಾರ್ಮಲ್ ಆಗಿ ಬರುವಂಥ ಟೈಮಿಗೆ ಬಂದ್ರೇ ಈ ಕಾರ್ಯಾಚರಣೆ ಕೇವಲ ಇವತ್ತು 2 ಸಮಾಧಿಗಳಿಗೆ ಮಾತ್ರ ಸೀಮಿತವಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಆತ ಕ್ರಿಯೇಟ್ ಮಾಡಿದ್ದಾನೆ ಅಂತ ಒಂದು ನಿರೀಕ್ಷೆಗಳನ್ನು 13ನೇ ಸಮಾಧಿಯಲ್ಲಿ ನಾನು ಸಾಕಷ್ಟು ಶವಗಳನ್ನು 1ಕ್ಕಿಂತ 2ಕ್ಕಿಂತ ಅಧಿಕ ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಆತ ಕೊಟ್ಟಿದ್ದಾನೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಹಾಗಾಗಿ SIT ಇವತ್ತು 4 ಗಂಟೆಯ ಒಳಗೆ ಈ ಕಾರ್ಯಾಚರಣೆ ಮುಗಿದ್ರೆ 11 ಮತ್ತು 12 ಅವರು 13 ಟಚ್ ಮಾಡುವಂಥದ್ದು ಕೂಡ ಡೌಟ್ ಇದೆ. ಅಂದರೆ ಮಧ್ಯಾಹ್ನದ ಒಳಗೆ ಒಂದು 2 ಗಂಟೆಯ ಮುಂಚೆ ಏನಾದರೂ ಈ 11-12 ಮುಕ್ತಾಯ ಆದರೆ ಬಳಿಕ ಅವರು 13 ಟಚ್ ಮಾಡುವಂಥ ಸಾಧ್ಯತೆ ಇದೆ. ಅದರ ಒಳಗಡೆ ಮುಗಿದೇ ಹೋದರೆ ಲಂಚ್ ಬ್ರೇಕ್ ಕೂಡ 3 ಗಂಟೆ ಆಸ್ಪಾಸ್ನಲ್ಲಿ ಇರುತ್ತೆ. ಸೊ 4 ಗಂಟೆಯ ಬಳಿಕ ಅವರು ಅದನ್ನು ಟಚ್ ಮಾಡುವಂಥದ್ದು ಡೌಟ್ ಇದೆ. ಯಾಕಂದರೆ ಅಲ್ಲಿ ಡೆವಲಪ್ಮೆಂಟ್ ಕೂಡ ಸಾಕಷ್ಟು ಆಗಿದೆ ನೀತಿ. ಯಾಕಂದರೆ ಆ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ರಸ್ತೆ ಅದು ಹಿಂದೆ 15 ವರ್ಷಗಳ ಹಿಂದೆ ಇದ್ದಂಥ ಚಿತ್ರಣಕ್ಕೂ ಈಗ ಇರುವಂಥ ಚಿತ್ರಣಕ್ಕೂ ಬಹಳ ಡಿಫ್ರೆನ್ಸ್ಗಳು ಇದೆ. ಅಲ್ಲಿ ರಸ್ತೆಯ ಕೆಲಸ ಆಗಿದೆ ಮತ್ತು ಸ್ವಲ್ಪ ರಿನೋವೇಷನ್ ಕೆಲಸಗಳು ಆಗಿದೆ. ಡ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಕಾಂಪೌಂಡ್ಗಳಾಗಿರ್ಬೋದು, ಹೀಗೆ ಹಲವು ರೀತಿಯ ಡೆವಲಪ್ಮೆಂಟ್ಗಳು ಅಲ್ಲಿ ಆಗಿದೆ. ಹಾಗಾಗಿ SIT ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕಲೆ ಹಾಕಿ ಅಲ್ಲಿ ಎಷ್ಟು ಅಡಿ ಆಳಕ್ಕೆ ಹೋಗಬೇಕು, ಎಷ್ಟು ಅಗಲಕ್ಕೆ ಹೋಗಬೇಕು ಅನ್ನುವಂಥದ್ದು ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು 13 ಅಥವಾ 11, 12, 13 ಇವತ್ತೇ ಮುಗಿಯುತ್ತಾ ಅಥವಾ ಮುಗಿಯೋಲ್ವಾ ಒಂದು ಕಡೆ ಪ್ರಶ್ನೆ. ಆದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರನ್ನು ಇವತ್ತಿನ ಮಟ್ಟಿನ ಕಾರ್ಯಾಚರಣೆಯಲ್ಲಿ ಯೂಸ್ ಮಾಡುವಂಥದ್ದು ಬಹುತೇಕ ಡೌಟ್. ಅದು ಮುಂದಕ್ಕೆ ಆತ ಘನಘೋರ ಗಂಭೀರ ಆರೋಪಗಳನ್ನು ಮಾಡಿರುವಂಥ ಕಲ್ಲೇರಿಯ ಶಾಲಾ ಬಾಲಕಿಯ ಶವ ಹೂತಂಥ ಜಾಗ ಆತ ಏನು ಹೇಳ್ತಾ ಇದ್ದಾನೋ ಅಲ್ಲಿ, ಅಥವಾ ಬಂಗ್ಲೆಗುಡ್ಡೆ ಬೇರೆ ಆ ಭಾಗದ ಕಾಡುಗಳಲ್ಲಿ ಅದನ್ನು ಯೂಸ್ ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಸರ್ಕಾರದ ಮಟ್ಟದಲ್ಲಿ ಇದರ ನಿರ್ಧಾರ ಆಗಬೇಕಾಗಿದೆ.